ನಮಸ್ತೆ ಎಲ್ರಿಗೂ. ಜೀವನದಲ್ಲಿ ಈ ನಂಬಿಕೆ ಅಂತ ಇದೆಯಲ್ಲ, ಅದು ತುಂಬ ಸಮಾಧಾನ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ ಅನ್ನೋ ಒಂದು ಮಾತಿದೆ. ಅದು ಕರೆಕ್ಟೇ. ಜೀವನದಲ್ಲಿ ಈ ನೆಮ್ಮದಿ ಕೊಡುವಂಥ ಒಂದು ನಿಶ್ಚಿತತೆ ಇದೆಯಲ್ಲ, ಒಂದು ನಿರ್ದಿಷ್ಟ ಸಮಯ ಅಂತ ಎಲ್ಲದಕ್ಕೂ ಇದೆಯಲ್ಲ ಅಲ್ವಾ, ಅದನ್ನು ಎಲ್ಲರೂ ನಿಗದಿ ಮಾಡಿರ್ತಾರೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸ ಆದ ಕೂಡಲೇ ಏನೋ ಒಂದು ನೆಮ್ಮದಿ ಸಿಗುತ್ತೆ, ಖುಷಿ ಸಿಗುತ್ತೆ ಅಂತ ಎಲ್ಲರೂ ಸಾಮಾನ್ಯ ನಂಬುವಂಥದ್ದು, ಹೌದಾ? ಈಗ 10 ಗಂಟೆಗೆ ಆಫೀಸಿಗೆ ಹೋಗಬೇಕು ಅಂತ ನಿಗದಿ ಮಾಡಿರ್ತಾರೆ. 10 ಗಂಟೆಗೆ ಹೋಗ್ತೀವಿ ಅನ್ನೋ ಭರವಸೆ ಇರುತ್ತಲ್ಲ, ಆದರೆ 10 ಗಂಟೆಗೆ ಹೋಗೋಕ್ಕಿಂತ ಮುಂಚೆನೇ ಮನೆಯಲ್ಲಿ ಬೇಗ 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 ಆಫೀಸಿಗೆ ಹೋಗಬೇಕು ಬೇಗ ಅಂತ ಹೇಳಿ ಆ 10 ಗಂಟೆಗೆ ಹೋಗಬೇಕು ಅನ್ನುವ ಒಂದು ನಿರ್ಧಾರಿತ ಒಂದು ಸಮಯದ ಒಂದು ನೆಮ್ಮದಿ ಏನಿದೆ, ಅದು ಈ ಬೇಗ 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 ಅಂತ ಎಲ್ಲರನ್ನೂ ಅವಸರ ಮಾಡೋದ್ರಿಂದ ಹೋಗಿಬಿಡುತ್ತೆ ಅಲ್ವಾ. ಈಗ ಯಾವುದೋ ಒಂದು ಪ್ರಯಾಣ ಹೊರಟಿರ್ತಾರೆ, ಮನೆಯಲ್ಲಿ ಏನೋ ರಜಾ ಸಿಕ್ಕಿರುತ್ತೆ, ಯಾವುದೋ ಒಂದು ಪ್ರಯಾಣ ಹೊರಟಿರ್ತಾರೆ, 11 ಗಂಟೆಗೆ ಮನೆ ಬಿಡಬೇಕು ಅಂತ ಆಗಿರುತ್ತೆ, ನಿರ್ಧಾರ ಮಾಡಿರ್ತಾರೆ. ಹೌದು, 11 ಗಂಟೆಗೆ ಬಿಡಬೇಕು ಅಂದರೆ ಆಯ್ತಪ್ಪ 11 ಗಂಟೆಗೆ ಹೋಗೋಣ. ಆದರೆ 10:15 ಆಗ್ತಾ ಇಲ್ಲ, ಬೇಗ 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 11 ಗಂಟೆ ಆಯಿತು, ಬೇಗ ಹೋಗಬೇಕು ಅಂತ ಎಲ್ಲ ಗಡಿಬಿಡಿ ಮಾಡೋದ್ರಿಂದ ಪ್ರಯಾಣದಲ್ಲಿ ಏನಾಗುತ್ತೆ ಅಂದರೆ ಏನಾದ್ರು ಮರ್ತು ಹೋಗುತ್ತೆ, ಅಥವಾ ಏನೋ ಒಂದು ಗಡಿಬಿಡಿಯಲ್ಲಿ ಈ ಮನೆಯಲ್ಲಿ ಗ್ಯಾಸ್ ಆಫ್ ಮಾಡೋದು, ಅಥವಾ ಮೇನ್ ಸ್ವಿಚ್ ಆಫ್ ಮಾಡೋದು, ಅಥವಾ ಕಿಟಕಿ ಬಾಗಿಲು ಹಾಕೋದು, ಏನೋ ಮರ್ತೋಗಿರುತ್ತೆ ಅಂದ್ಕೊಳ್ಳಿ. ಆಗ 11 ಗಂಟೆಗೆ ಹೊರಡುವ ಸಂತೋಷ ಹೋಯ್ತಾ. ಇನ್ನು ಮದುವೆಯಲ್ಲಿ 9 ಗಂಟೆಗೆ ಮುಹೂರ್ತ ಅಂತ ಇರುತ್ತೆ. 8:15 ಆಗ್ತಿದ್ದಂಗೆ ಪುರೋಹಿತರು ಬೇಗ ಬೇಗ ಮುಹೂರ್ತ ಆಗಿಬಿಡುತ್ತೆ, ಬೇಗ ಬೇಗ ಮುಹೂರ್ತ ಆಗಿಬಿಡುತ್ತೆ ಅಂತ ಇದಾಗ್ತಾರೆ, ಗಲಾಟೆ ಮಾಡ್ತಾರೆ, ಹೌದಾ? ಹುಡುಗಿ ಕಡೆಯವರಂತೂ ಸ್ಟಾರ್ಟ್ ಮಾಡಿರ್ತಾರೆ, ಬೇಗ ಬೇಗ ಮುಹೂರ್ತ ಆಗಿಬಿಡುತ್ತೆ ಅಂತ. ಹೀಗೆ ಎಲ್ಲರೂ ಬೇಗ 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 ಅನ್ನೋದ್ರಿಂದ ಆ ನೆಮ್ಮದಿ ಸಿಗುವ ಕೆಲಸ ಅಂತ ಏನಿದೆ ನಿರ್ಧಾರಿತ ಸಮಯದಲ್ಲಿ, ಅದನ್ನು ನಾವು ಹಾಳು ಮಾಡ್ಕೊಳ್ತೀವಿ. ಏನು ಬೇಗ 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 ಅಂತ ಇರ್ತೀವಿ ಅಂದರೆ ಎಲ್ಲ ವಿಷಯದಲ್ಲೂ ತಳ್ಕಂಪಳಕ ಆಗುವಂಗೆ ಮಾಡಿಬಿಡ್ತೀವಿ ಈ ಒಂದು ಅವಸರದ ಪ್ರಕ್ರಿಯೆಯಿಂದಾಗಿ. ಈ ಸ್ವಭಾವವನ್ನು ಬಿಟ್ಟುಬಿಟ್ರೆ ನಾವೆಷ್ಟೋ ನೆಮ್ಮದಿಯನ್ನು ಪಡಿಬೋದು ಜೀವನದಲ್ಲಿ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಕೆಲಸಗಳು ಆಯಾ ಟೈಮಿಗೆ ನಿರ್ಧಾರಿತ ಟೈಮಿಗೆ ಆಗುತ್ತೆ ಅಂತ ಗೊತ್ತಿರೋದ್ರಿಂದನೇ ತಾನೇ ಸಮಯ ನಿಗದಿ ಮಾಡೋದು. ಇದು ಮಹಾಪುರುಷರಿಗೆ ಗೊತ್ತಿರುತ್ತೆ, ಹಿರಿಯರಿಗೆ ಗೊತ್ತಿರುತ್ತೆ. ಅರವಿಂದ ಘೋಷ್ ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಅವರಿಗೆ ಬೆಳಗ್ಗೆ ಕಾಫಿ ಕುಡಿಯುವ ಒಂದು ಅಭ್ಯಾಸ ಇತ್ತು ಅಂತ ಹೇಳ್ತಾರೆ. ಆಗ ಸೆರೆಮನೆಯಲ್ಲಿ ಅವ್ರನ್ನ ಇರಿಸಿದ್ರು, ಅದೆಲ್ಲ ಸ್ವಾತಂತ್ರ್ಯ ಪೂರ್ವದ ಘಟ್ಟ ಅಲ್ವ. ಆಗ ಅವರಿಗೆ ಕಾಫಿ ಎಷ್ಟೊತ್ತಿಗೆ ಬರಬೇಕು ಅಂತ ದಿನಾ ಕೇಳಬೇಕಾಗಿತ್ತು ಆ ಕಾವಲುಗಾರನಿಗೆ. ಅವನು 7:15 ಬರುತ್ತೆ ಸ್ವಾಮಿ, 7:15 ಬರುತ್ತೆ ಅಂತ ಹೇಳೋದು, ಇವರು ಕಾಯೋದು ನಡೆದಿತ್ತು. ಆದರೆ ಅವರು ಯೋಗದ ದೃಷ್ಟಿಯನ್ನು ಬೆಳೆಸ್ಕೊಂಡ್ಮೇಲೆ ಆವಾಗ ಇವತ್ತು ಕಾಫಿ ಎಷ್ಟೊತ್ತಿಗೆ ಬರ್ಬೋದು ಅಂತ ಯೋಚನೆ ಮಾಡಿದ್ರಂತೆ. ಆವಾಗ ಇವತ್ತು ಕಾಫಿ 8:15 ಬರುತ್ತೆ ಅಂತ ಅವರ ಮನಪಟ್ಟಣದ ಮೇಲೆ ಏನಾಯ್ತಂದರೆ ಹೊಳಿತಂತೆ, ಅಂದರೆ ಟೈಮು ಗೊತ್ತಾಯ್ತಂತೆ. ಆಗ ಅವರು ಕಾವಲುಗಾರನನ್ನು ಕೇಳಲಿಲ್ಲ, ಎದುರು ನಿಂತವನನ್ನು, ಸೆಂಟ್ರಿನ ಎಷ್ಟೊತ್ತಿಗೆ ಬರುತ್ತೆ ಅಂತ. ಕರೆಕ್ಟಾಗಿ ಅವರ ಮನಪಟಲದಲ್ಲಿ ಹೊಳೆದ ಸಮಯಕ್ಕೆ ಸರಿಯಾಗಿ ಕಾಫಿ ಬಂತು ಅಂತ ಅವರ ಜೀವನ ಚರಿತ್ರೆಯಲ್ಲಿದೆ. ಈ ಥರ ಅದ್ಭುತವನ್ನು ಸಾಧಿಸಿರ್ತಾರೆ ಕೆಲವರು ಹಿರಿಯರು. ಅವ್ರಿಗೆ ಗೊತ್ತಿರುತ್ತೆ ಇಷ್ಟೊತ್ತಿಗೆ ಈ ಕೆಲಸ ಆಗುತ್ತೆ ಅಂತ. ಅದಕ್ಕೆ ಅವರು ಯಾವುದೇ ಕಾರಣದಿಂದ ಏನು ಮಾಡಲ್ಲ ಅಂದರೆ ಅವಸರ ಮಾಡಲ್ಲ. ತಮ್ಮ ಗಾಂಭೀರ್ಯವನ್ನು ಇದರ ಮೂಲಕ ಹೆಚ್ಚಿಕೊಂಡಿರ್ತಾರೆ, ಹಾಗೆ ಬೇರೆಯವರ ಗಾಂಭೀರ್ಯವನ್ನು ಹೆಚ್ಚುವುದಕ್ಕೆ ಕಾರಣ ಆಗ್ತಾರೆ. ಹಾಗೆ ಆ ಸಮಾರಂಭದಲ್ಲಿ ಯಾವ ಸಮಯದಲ್ಲಿ ಭಾಗವಹಿಸಿರ್ತಾರೋ ಆ ಸಮಯದ ಗಾಂಭೀರ್ಯವನ್ನು ಹೆಚ್ಚಿಸ್ತಾರೆ. ಈ ಥರ ನಾವು ಕೂಡ ಅಭ್ಯಾಸ ಮಾಡಿಕೊಳ್ಳೋಣ, ನಮ್ಮ ದೊಡ್ಡತನವನ್ನು, ಗಾಂಭೀರ್ಯವನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಅವಸರ ಮಾಡೋದು ಬಿಡೋಣ. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.